ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಇವತ್ತು ನಮ್ಮ ಮನೆಯಲ್ಲೇ ಒಂದು ಬೋಟಿ ಸಾರು ಮಾಡಬೇಕು, ಇಡ್ಲಿ ಜೊತೆ ತಿನ್ನಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೀವೆಲ್ಲ ನೋಡ್ತಾ ಇರಿ ಏನು ಬೇಕು ಮಸಾಲೆ ಅಂತ ಕಾಯ್ತಾ ಇದ್ದೀನಿ. ಪಾತ್ರೆ ಕಾದಿದೆ, ಎಣ್ಣೆ ಬಿಡ್ತಾ ಇದ್ದೀವಿ. ಸ್ವಲ್ಪ ಎಣ್ಣೆ ಕಾದಿದ ನಂತರ ಮಸಾಲೆಯನ್ನು ಹಾಕೋದು, ಚೆಂದ ಆಡಿಸೋದು, ಬೋಟಿ ಬಿಟ್ಬಿಡೋದು. ನೋಡಿ ಆ ಬೋಟಿನ ಎಷ್ಟು ಚೆನ್ನಾಗಿ ತೊಳಿಬೇಕು ಅಂದರೆ ನಿಮಗೆ ತೋರಿಸ್ತೀನಿ. ಒಗ್ಗರಣೆ ಆದ ನಂತರ ಈರುಳ್ಳಿ ಬಿಡ್ತಾ ಇದ್ದೀವಿ. ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಎಣ್ಣೆ, ಚೆನ್ನಾಗಿ ಈರುಳ್ಳಿ ಜೊತೆ ಬೇಯ್ಕೊಳ್ಳಿ. ಸ್ವಲ್ಪ ಚುಕ್ಕೆ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಸೊಪ್ಪಿಗೆ ಸೊಪ್ಪು ಚೆನ್ನಾಗಿ ತೊಳೆದಿದ್ದೀವಿ. ಈಗ ನೋಡಿ ಈ ಥರ ಇರಬೇಕು ನೀರು. ಯಾವಾಗಲೂ ಬೋಟಿ ತೊಳೆದ್ರೆ ಮಾಮೂಲಿ ನೀರು ಥರ ಇರಬೇಕು. ಆವಾಗಲೇ ಬೋಟಿ ಚೆನ್ನಾಗಿ ಸ್ವಚ್ಛತೆ ಇದೆ, ಕ್ಲೀನಾಗಿದೆ ಅಂತ. ಈಗ ಬೋಟಿನ ಫಿಲ್ಟ್ರಿಗೆ ಹಾಕ್ಬಿಡೋಣ. ಈಗ ಬೋಟಿ ತೊಳೆದಿದ್ದೀವಿ ಎಲ್ಲ ಚೆನ್ನಾಗಿ. ಈಗ ಫಿಲ್ಟ್ರ್ ಆಗಿದೆ. ಇದನ್ನು ಇದಕ್ಕೆ ಇಟ್ಟಿಟ್ಬಿಡೋಣ, ನೀರೆಲ್ಲ ಹೋಗುತ್ತೆ. ಟೊಮೊಟೊ, ಮೆಣಸಿನ, ಸಬ್ಬಕ್ಕಿ, ಚುಕ್ಕೆ ಸೊಪ್ಪು ಎಲ್ಲವನ್ನು ಹಾಕಿದ್ದೇವೆ. ಈಗ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು, ಸ್ಪೂನು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹಳದಿ. ನಾವೀಗೆಲ್ಲನೂ ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀವಿ. ಈಗ ಬೋಟಿ ತೊಳೆದ ಹಾಕಿ ಬಿಡುವುದು. ಆಯಿಲು, ಸ್ವಲ್ಪ ಎಣ್ಣೆ, ಹಸಿಮೆಣಸಿನ್ಕಾಯಿ, 8 ಗುಂಟೂರು ಮೆಣಸಿನ್ಕಾಯಿ, 1 ಈರುಳ್ಳಿ, 1 ಕೈ ಹಿಡಿ ಧನಿಯಾ, 2 ಪೀಸು ಚಕ್ಕೆ, 3 ಲವಂಗ, ಸ್ವಲ್ಪ ಶುಂಠಿ, 1 ಚೂರು ಬೆಳ್ಳುಳ್ಳಿ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಚುಕ್ಕೆ ಸೊಪ್ಪು. ಇದರಲ್ಲಿ ಎಲ್ಲವನ್ನು ಚೆನ್ನಾಗಿ ಬಾಡಿಸಿ ಬಿಡುವುದು. ಕಾಳು ಮೆಣಸು ಸ್ವಲ್ಪ ಒಂದು ಅರ್ಧ ಚಿಪ್ಪಲ್ಲಿ 1-2 ಸ್ಪೂನ್ ಅಂದ್ಕೊಳ್ಳಿ. ಕಾಯಿ ಸ್ವಲ್ಪ ಬಾರಲೆ ಮಿಕ್ಸಿಯಲ್ಲಿ ರುಬ್ಬಿಡೋಣ. ಎಲ್ಲ ಬೋಟಿ ನೋಡಿ ಚೆನ್ನಾಗಿ ಮರಳ್ತಾ ಇದೆ, ಅದರಲ್ಲೇ ಎಲ್ಲ ನೀರು ಬಿಟ್ಕೊಂಡಿದೆ. ಮಸಾಲೆ ರುಬ್ತಾರೆ ಈಗ ಮೇಡಮ್ ಅವರು. ಬೋಟಿ ಗೊಜ್ಜಂತೂ ಮಾಡಿದ್ದೀನಿ, ಬೋಟಿ ಮಸಾಲೆ ರೆಡಿಯಾಗಿದೆ, ರುಬ್ತಾ ಇದ್ದಾರೆ. ರುಬ್ಕೊಂಡು ಬಂದಮೇಲೆ ಬೋಟಿಗೆ ಬಿಡೋದು, 9 ವಿಷಲ್ ಮಾಡೋದು. ರುಬ್ಬಿದ್ದಾರೆ. ಈಗ ರುಚಿಯಾಗಿ ಬೋಟಿಗೆ ಹಾಕ್ತಾ ಇದ್ದೀವಿ. ಸ್ವಲ್ಪ ಕಲಿಸ್ಬಿಡೋದು ಅಂತ ಬೋಟಿ ಆಗ್ತದೆ, ಈ ಕಡೆ ಇಡ್ಲಿ ಆಗುತ್ತೆ. ರುಚಿಯಾಗಿ ತಿನ್ನೋಣ, ಆಮೇಲೆ ಅನ್ನೋಣ. ಇವುದು ಸೈಡಿನಲ್ಲಿ ಇಡುವುದು, ಸ್ಪೂನಿನಲ್ಲಿ ತೆಗೆಯುವುದು. ಇಡ್ಲಿ ರೆಡಿ. ಇಡ್ಲಿ ಬೋಟಿ ರೆಡಿ ಇದೆ. ಏನು ಮಾಡೋದು ಅಂತ ನೋಡಿದ್ದೀರಾ. ಈಗ ನಮ್ಮ ಮೇಡಮ್ ಅವ್ರು ತಿಂತಾರೆ, ಖುಷಿಯಾಗಿ ಹೇಳ್ತಾರೆ ಹೆಂಗಿದೆ ಅಂತ. ಬನ್ನಿ, ಮೇಡಮ್ ಅವ್ರು ಡೈನಿಂಗ್ ಟೇಬಲ್ ಕಾಯ್ತಾ ಇದ್ದಾರೆ.